ಮೆಟ್ರೋ ಟಿಕೆಟ್ ದರದ ಬಗ್ಗೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. BMRCL ಈ ವಿಚಾರವನ್ನೇ ಈಗ ಕೈ ಬಿಟ್ಟಿದೆ. ಯಾಕಂದರೆ ಕೇಂದ್ರ ಸೂಚನೆ ಕೊಡ್ತು. ಕೇಂದ್ರದ ಸೂಚನೆಯ ಬೆನ್ನಲ್ಲೇ ಈಗ ದರ ಏರಿಕೆ ಪ್ರಸ್ತಾಪವನ್ನು BMRCL ಕೈ ಬಿಟ್ಟಿದೆ. ಇವತ್ತಿನಿಂದಲೇ ದರ ಏರಿಕೆ ಆಗಬೇಕಾಗಿತ್ತು, 5% ದರ ಏರಿಕೆ. ಆದರೆ ಈಗ ಯಾವುದೇ ಕಾರಣಕ್ಕೂ ನಾವು ಟಿಕೆಟ್ ದರವನ್ನು ಜಾಸ್ತಿ ಮಾಡಲ್ಲ ಅಂತ BMRCL ಘೋಷಣೆ ಮಾಡಿದೆ. ಯಾಕಂದರೆ BMRCL MDಗೆ ಕೇಂದ್ರದಿಂದ ಇಮೇಲ್ ಬಂತಂತೆ, ಯಾವುದೇ ಕಾರಣಕ್ಕೂ ದರ ಏರಿಕೆ ಮಾಡಬೇಡಿ ಅಂತ. ಹೀಗಾಗಿ BMRCL ದರ ಏರಿಕೆ ವಿಚಾರವನ್ನು ಕೈ ಬಿಟ್ಟಿದೆ. ಇದಕ್ಕೂ ಮೊದಲು ಒಂದು ದೊಡ್ಡ ಹಂಗಾಮನೆ ನಡೆದೋಯ್ತು. ಖಾಲಿ ಟ್ರಂಕ್ ಹಿಡಿದು ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಅಂತ ಬರೆದಿರುವಂಥ ಟ್ರಂಕ್, ತೇಜಸ್ವಿ ಸೂರ್ಯ ಖಾಲಿ ಟ್ರಂಕು ಏನೂ ತರಲಿಲ್ಲ ಅಂತ ಕಾಂಗ್ರೆಸ್ ನಾಯಕರೇನು ಆರೋಪ ಮಾಡಿದ್ರಲ್ಲ, ಅದಕ್ಕೆ ತೇಜಸ್ವಿ ಸೂರ್ಯ ಕೊಟ್ಟಂತ ತಿರುಗೇಟಿದು. ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ, ಪೊಲೀಸ್ನವರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇದು ಧರಣಿ ಅಲ್ಲ, ಲೋಗ ಹಿಡಿಬೇಡಿ ಒಂದ್ ಸ್ವಲ್ಪ ಹೊತ್ತು, ಯಾರು ಅಲ್ಲ. ನಾನು ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬೇಡಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ಏನೂ ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ, ಏನೂ ಇಲ್ಲ. ಖಾಲಿ ಟ್ರಂಕ್ ಇದೆ, ಟ್ರಂಕ್ ತಗೊಂಡು. This is not my assertion. The chief minister, this is not my assertion. The chief minister himself, the government of Karnataka himself has said before the fare fixation committee that they don't have judgment of the state by the Congress government. ನಾನು ಇಲ್ಲಿ ಏನನ್ನೂ ತಂದಿಲ್ಲ, ಖಾಲಿ ಟ್ರಂಕ್ ಹಿಡಿದಿದ್ದೀನಿ, ಈ ಟ್ರಂಕು ಸಂಪೂರ್ಣ ಖಾಲಿ ಇದೆ ನಮ್ಮ ರಾಜ್ಯ ಸರ್ಕಾರ ಥರ. ಇದು ತೇಜಸ್ವಿಯವರ ಮಾತು. ಯಾವಾಗ ಇವರು ಟ್ರಂಕ್ ಹಿಡ್ಕೊಂಬಂದ್ರಲ್ಲ, ಟ್ರಂಕ್ ಹಿಡ್ಕೊಂಡ್ ಬರ್ತಿದ್ದಂಗೆ ಪೊಲೀಸರನ್ನ ವಶಕ್ಕೆ ಪಡೆದರು. ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ತೇಜಸ್ವಿ ಸೂರ್ಯ ವಾಗ್ವಾದಕ್ಕಿಳಿದ್ರು. ನಾನು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀನಿ, ನಾನೇನೂ ತಗೊಂಡು ಹೋಗಿಲ್ಲ, ಬರೀ ನಾನು ಟ್ರಂಕನ್ನು ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ ಎಂದರು ತೇಜಸ್ವಿ ಸೂರ್ಯ. ಸರ್, ಮೆಟ್ರೋದಲ್ಲಿ ನಾವು ಹೋಗಬಾರ್ದು, ಮೆಟ್ರೋದಲ್ಲಿ ಯಾಕೆ ಟ್ರಂಕ್ ತಗೊಂಡು ಹೋಗೋದು? ಸೂಟ್ ಕೇಸ್ ಪ್ರತಿ ದಿವಸ ಈ ಟ್ರಂಕ್ ಯಾವ ಕಾನೂನಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು. ನಾವು ವಕೀಲರು ಸರ್, ನಮಗೂ ಗೊತ್ತಿದೆ ಏನು ಅಂತ. ನೀವು ನನಗೆ ಹೇಳ್ಬೇಕು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ. ಯಾವುದೇ ಸಿವಿಲ್ ಪ್ರಿವೆಂಟಿವ್ ಅರೆಸ್ಟ್ ಪಾರ್ಲಿಮೆಂಟ್ ಸೆಷನ್ ಇರುವಂತ ಟೈಮ್ನಲ್ಲಿ ಯಾವುದೇ ಎಂಪಿಗಳು ಮಾಡೋಂಗಿಲ್ಲ, ಅದು ಪ್ರಿವಿಲೇಜ್ ಆಗುತ್ತೆ. ತಾವು ದಯವಿಟ್ಟು ತಮ್ಮ ಅಧಿಕಾರಿಗಳು ಯಾರೂ, ನಿಮ್ಮ ಉನ್ನತ ಅಧಿಕಾರಿಗಳನ್ನು ನೀವು ದಯವಿಟ್ಟು ತೊಂದರೆಗೀಡಾಗಕ್ಕೆ ಹೋಗಬೇಡಿ. ಸ್ಪೀಕರ್ಗೆ ತಿಳಿಸ್ಬೇಕಾಗತ್ತೆ, ನೀವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರೆ, ಡಿಟೆಸ್ಟ್ ಮಾಡಿದ್ರೆ ಬಿಡಿ ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಅಂದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಲಿಸ್ಬೇಕು? ಸೊ ಇದು ಸಂಗತಿ. ಯಾವುದೇ ಕಾರಣಕ್ಕೂ ಮೆಟ್ರೋದಲ್ಲಿ ಹೋಗಕ್ಕೆ ಬಿಡಲ್ಲ ಅಂತಂದರು ಪೊಲೀಸರು. ಅದಾದಮೇಲೆ ಹೊರಗಡೆ ಬಂದಂಥ ತೇಜಸ್ವಿ ಸೂರ್ಯ ಇದನ್ನೇ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಮೇಲ್ಗಡೆ ಒಂದು ರ್ಯಾಪರ್ನ ಹಚ್ಚಿ ಪ್ರತಿಭಟನೆಗೆ ಬಂದರು. ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋದರು. RV ರೋಡಲ್ಲಿ ನಡೆದಿರುವಂಥ ಬೆಳವಣಿಗೆ ಇದು.
ಬಿಡಿ ಸರ್, ನಮ್ಮ ಟ್ರಂಕ್ ಖಾಲಿ ಟ್ರಂಕ್ ಬಿಡಿ ಸರ್. ಬಿಡಿ ಸರ್ ಟ್ರಂಕ್. ಬಿಡಿ ಸರ್. ಆಯ್ತು ಆಯ್ತು ಬಾ ಬಾಪನ ಬಾ ಮುಂದೆ ಬಾ. ಬಿಡ ಬಿಡ ಬಿಡ. ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಆದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಲಿಸ್ಬೇಕು? ಇನ್ನು ನಾವ್ ಹೆಂಗೂ ಹೋರಾಟ ಅಲ್ಲ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು. ಸೊ ನಾವು ತೋರಿಸ್ತಾ ಇದ್ದೀವಿ ಏನಾಯಿತು ಆರ್ ವಿ ರೋಡ್ ಮೆಟ್ರೋ ನಿಲ್ದಾಣದ ಬಳಿಯಿಂದ ದೊಡ್ಡ ಹೈಡ್ರಾಮನೆ ನಡೆದು ಹೋಯಿತು. ಖಾಲಿ ಟ್ರಂಕ್ ಹಿಡ್ಕೊಂಡ್ಬಂದರು. ಯಾವುದೇ ಕಾರಣಕ್ಕೂ ನೀವು ಖಾಲಿ ಟ್ರಂಕ್ ಹಿಡ್ಕೊಂಡು ಹೊರಗಡೆ ಹೋಗಂಗಿಲ್ಲ ಅಂತಂದರು. ರೂಲ್ಸ್ ಏನಾದರೂ ಇದೆಯಾ ಅಂತ ಕೇಳಿದ್ರು. ಆಮೇಲೆ ಅವ್ರು ಹೇಳಿದ್ದು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೂಂಡಾಗಳಿಗೆ ಹೆದರಲಿಲ್ಲ, ಇನ್ನು ನಾನಿಲ್ಲಿ ಹೆದರ್ತೀನಾ? ಜಯನಗರ ನನ್ನ ಏರಿಯಾ. ಇದು ತೇಜಸ್ವಿ ಸೂರ್ಯ ಆಡಿದಂಥ ಮಾತು. ನಾನು ಹೆದರಲ್ಲ ಅಂದ್ರು ತೇಜಸ್ವಿ. ನಾನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗೆ ನುಗ್ಗಿ TMC ಗೂಂಡಾಗಳಿಗೆ ಹೆದರ್ಕೊಳ್ಳೋದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳೋದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ನು ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಹೆದರ್ಕೊಂಡು ನೋಟಿಸಿಗೆ ಹೆದರ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಾ ಅಂತ ಹೆದರ್ಕೊಂಡು ಜನರ ಪರವಾಗಿ ಮಾತನಾಡದಲ್ಲೇ ಇರುವಂಥದ್ದು, ಜನರ ವಿಷಯ ಎತ್ತದಲ್ಲೇ ಇರುವಂಥದ್ದು, ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ದಲ್ಲೇ ಇರುವಂಥ ಹೇಡಿಗಳು ನಾವಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ಆದರೆ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ನೋಟಿಸ್ ಬಹಳ ಸ್ಪಷ್ಟ ಇದೆ. ಮೆರವಣಿಗೆ ಮಾಡಬಾರ್ದು, ಧರಣಿ ಮಾಡಬಾರ್ದು, ಮುಷ್ಕರ ಮಾಡಬಾರ್ದು. ನಾನು ಇದು ಯಾವುದೂ ಮಾಡ್ತಾ ಇಲ್ಲ. ಖಾಲಿ ಟ್ರಂಕ್ ತಗೊಂಡ್ಬಂದಿದ್ದೀನಿ, ಮೆಟ್ರೋಲ್ ಹೋಗ್ತಾ ಇದ್ದೀನಿ. ನಿಮ್ಮ ನೋಟಿಸ್ ಇದಕ್ಕೆ ಅನ್ವಯನೇ ಆಗೋದಿಲ್ಲ. ತಾವು ದಯವಿಟ್ಟು ಯಾವ್ದು ಪ್ರಿವೆಂಟಿವ್ ಅರೆಸ್ಟು ಇನ್ನೊಂದು ಅಂತ ಮಾಡಕ್ ಹೊರಟಿದ್ದೀರಿ ಸರ್ಕಾರದ ಆದೇಶದ ಮೇರೆಗೆ, ಅದನ್ನ ತಾವು ಮಾಡಬಾರ್ದು. ಒಬ್ಬ ನಾಗರಿಕನಾಗಿ ಮೆಟ್ರೋದಲ್ಲಿ ಓಡಾಡುವಂತ ಹಕ್ಕು ನನಗಿದೆ. ಅದನ್ನು ತಾವು ತಗೊಳ್ಬಾರ್ದು, ಕಿತ್ಕೊಳ್ಬಾರ್ದು ಅಂತ ಹೇಳಿದ್ದೀನಿ. ನಾನು ರಾಜ್ಯದ ಸೊ ಇದು ಸಂಗತಿ. ಯಾವ ರೀತಿ ಪ್ರತಿಭಟನೆ ಆಯಿತು ನಾವು ನೋಡ್ತಾ ಇದ್ವಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, BMRCL ಈ ರೀತಿ ದರ ಏರಿಕೆ ಮಾಡ್ತಾ ಇದೆ ಅಂದಾಗ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನು ಇವ್ರಿಗೇನು ಕೇಳೋರು ಯಾರೂ ಇಲ್ವಾ, ನಮ್ಗೆ ಯಾಕೆ ಈ ರೀತಿ ಬರೆ ಎಳಿತಾರೆ ಅಂತ. ಸೊ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ತೇಜಸ್ವಿ ಸೂರ್ಯ. ಯಾಕಂದರೆ ಇದೇ ತೇಜಸ್ವಿ ಸೂರ್ಯ ಒಂದು ಖಾಲಿ ಟ್ರಂಕು ಇಲ್ಲಿ ತನಕ ಏನೂ ತಂದಿಲ್ಲ ಅಂತ ರಾಜ್ಯ ಸರ್ಕಾರದವ್ರು ಹೇಳಿದರು. ಈಗ ಖಾಲಿ ಟ್ರಂಕ್ ಹಿಡ್ಕೊಂಡೇ ತೇಜಸ್ವಿ ಸೂರ್ಯ ಬಂದಿದ್ದು, ದೊಡ್ಡ ಹೈಡ್ರಾಮಾ ನಡೆದಿದ್ದು. ಇದು ನೋಡಿ ಸಂಪೂರ್ಣ ಖಾಲಿ ಇದೆ ಅಂತ ಖಾಲಿ ಟ್ರಂಕನ್ನು ತೋರಿಸಿ ನಮ್ಮ ಸರ್ಕಾರದ ಥರ ಇದು ಸಂಪೂರ್ಣ ಖಾಲಿ ಅಂತ ಕೂಡ ಇವರು ತೋರಿಸಿದ್ದು. ಒಟ್ಟಾರೆಯಾಗಿ ದೊಡ್ಡ ಹೈಡ್ರಾಮಾ ಅಲ್ಲಿ ನಡೆದಿದೆ. ಏನಂತೀರಿ? ರಂಗನಾಥ್, ಖಂಡಿತವಾಗಲೂ ಕೂಡ ರಾಜಧಾನಿ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ತಾತ್ಕಾಲಿಕವಾಗಿ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ 5% ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲಿಕ್ಕೆ ಈಗಾಗಲೇ ಕೂಡ BMRCL ಅಧಿಕಾರಿಗಳು ಮುಂದಾಗಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಅವರು ಕೇಂದ್ರ ನಗರಾಭಿವೃದ್ಧಿ ಸಚಿವರನ್ನ ಭೇಟಿಯಾಗಿದ್ದರು. ಭೇಟಿಯಾದ ನಂತರದಲ್ಲಿ ಸೋಮವಾರ ಬೆಳಗ್ಗೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ನಿನ್ನೆ TV9 ಜೊತೆಯಲ್ಲಿ BMRCL MD ಅವರು ಮಾತಾಡುವಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕೃತವಾಗಿ ಯಾವುದೇ ಮಾಹಿತಿ ಕೂಡ ಬಂದಿಲ್ಲ ಅಂತೇಳಿ ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ಕೇಂದ್ರ ಸರ್ಕಾರದಿಂದ BMRCL MD ಅವರಿಗೆ ನಾಳೆ ಬೆಳಗ್ಗೆಯಿಂದ ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ದಂತಹ 5% ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಬೇಡಿ ಅಂತೇಳಿ ಮೇಲ್ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ BMRCL ಕೂಡ ಅಧಿಕೃತವಾಗಿ ತಾತ್ಕಾಲಿಕವಾಗಿ ನಾವು ಇವತ್ತು ಬೆಳಗ್ಗೆಯಿಂದ ಏರಿಕೆ ಮಾಡಬೇಕಾಗಿದ್ದಂಥ 5% ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡೋದಿಲ್ಲ ಅನ್ನೋಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಅಂದರೆ ತಾತ್ಕಾಲಿಕವಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಿಲ್ಲ, ಪರ್ಮನೆಂಟ್ ಆಗಿ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ನಡೆದು
RV ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿಗೆ ಬಂದಿದ್ರು. ಆ ಒಂದು ಖಾಲಿ ಟ್ರಂಕಿನ ಮೇಲೆ ಫೇರ್ ಬೇಡ ಅನ್ನೋಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಫೋಟೋನು ಕೂಡ ಹಾಕೊಂಡು ಬಂದಿದ್ರು. ನಾನು ಪಾರ್ಲಿಮೆಂಟಿಗೆ ಹೋಗಬೇಕಾಗಿದೆ, ಆ ಕಾರಣಕ್ಕಾಗಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತೀನಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು. ಆದರೆ ಇದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ನೀವು ಅಂದರೆ ಪ್ರತಿಭಟನೆಯ ರೂಪದಲ್ಲಿ ಈ ಒಂದು ಖಾಲಿ ಟ್ರಂಕ್ ನಡೆದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಫೋಟೋವನ್ನು ಹಾಕ್ಕೊಂಡು ಬಂದಿದ್ರು, ಹಾಗಾಗಿ ನಿಮಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಈ ವೇಳೆ ಸಾಕಷ್ಟು ಅಂದರೆ ಮಾತಿನ ಚಕಮಕಿ ಕೂಡ ನಡೀತು. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ತೇಜಸ್ವಿ ಸೂರ್ಯ ಅವರು. ಅಂದರೆ ನಾನು ಇಲ್ಲಿ ನನ್ನನ್ನು ಪ್ರಿವೆಂಟಿವ್ ಆಗಿ ನೀವು ವಶಕ್ಕೆ ಪಡಿಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟಿನ ಸ್ಪೀಕರ್ ಬಳಿ ನೀವು ಆ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಯಾವ ಕಾನೂನಿನ ಮಾನದಂಡದಲ್ಲಿ ನನ್ನನ್ನು ವಶಕ್ಕೆ ಪಡಿತಾ ಇದ್ದೀರಾ ಅಂತೇಳಿ ಅವರ ಜೊತೆಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದರೆ ಪೊಲೀಸರು ನಿನ್ನೆ ರಾತ್ರಿ CK ರಾಮಮೂರ್ತಿ ಅವರಿರ್ಬೋದು ಮತ್ತು ತೇಜಸ್ವಿ ಸೂರ್ಯ ಅವರಿಗೆ ಇಲ್ಲಿ ಅಂದರೆ RV ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನೋಟಿಸನ್ನು ಕೊಟ್ಟಿದ್ರು. ಆ ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿದಂಥ ತೇಜಸ್ವಿ ಸೂರ್ಯ ಅವರು ಅಂದರೆ TMCಯ ಗುಂಡಾಗಳಿಗೆ ನಾನು ಎದುರಲಿಲ್ಲ, ಅಲ್ಲೇ ನಾನು ಪ್ರತಿಭಟನೆಯನ್ನು ಮಾಡಿ ಬಂದಂಥವನು. ಇದು ನನ್ನ ಏರಿಯಾ ಅಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿ, ಇಲ್ಲಿ ನಿಮ್ಮ ಈ ಒಂದು ನೋಟಿಸ್ಗೆ ಪೊಲೀಸರ ನೋಟಿಸ್ಗೆ ಎದುರ್ಕೊಳ್ತೀನ. ನನ್ನನ್ನು ಅಂದರೆ ಖಾಲಿ ಟ್ರಂಕ್ ಅಂತ ರಾಜ್ಯ ಸರ್ಕಾರ ಹೇಳಿತ್ತು, ನಾನು ಖಾಲಿ ಟ್ರಂಕನ್ನು ತಂದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರವಾದಂತಹದ್ದು ಕೂಡ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಖಾಲಿ ಟ್ರಂಕ್ ಆಗಿದೆ, ತಾತ್ಕಾಲಿಕವಾಗಿ ಅಷ್ಟೇ ಈಗ ಬ್ರೇಕ್ ಬಿದ್ದಿರುವಂಥದ್ದು. ಪರ್ಮನೆಂಟ್ ಆಗಿ ರಾಜ್ಯ ಸರ್ಕಾರ ಏನು ಟಿಕೆಟ್ ದರ ಏರಿಕೆಗೆ ಮುಂದಾಗಿದ್ರು ಅದನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ಅಸಮಾಧಾನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಾನು ಪಾರ್ಲಿಮೆಂಟ್ಗೆ ಹೋಗಬೇಕಾಗಿದೆ, ಆ ಕಾರಣಕ್ಕಾಗಿ ನಾನು ಮೆಟ್ರೋ ರೈಲಿನಲ್ಲಿ ಒಬ್ಬನೇ ನಾನು ಟಿಕೆಟ್ ತೆಗೆದುಕೊಂಡಿದ್ದೀನಿ, ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಪೊಲೀಸರು ಸಂಪರ್ಕದಲ್ಲಿ ಕಿರಣ್, ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ, ಲಕ್ಷ್ಮೀ ನರಸಿಂಹ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಜನಗಳು ಕೂಡ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಅಂತೂ ಇಂತೂ ಕೇಂದ್ರದ ಸೂಚನೆಯ ಮೇರೆಗೆ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಮಾಡಲ್ಲ ಅಂತ BMRCL ಘೋಷಣೆ ಮಾಡಿರುವಂಥದ್ದು. ಜನ ಇದಕ್ಕೆ ಏನಂತಾರೆ ನರಸಿಂಹ? ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಡುವಿನ ಕೆಸರೆರಚಾಟದ ಮಧ್ಯೆ ಕೊನೆಗೂ ಕೂಡ ಪ್ರಯಾಣಿಕರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಒಂದು ನಿಟ್ಟುಸಿರು ಸಿಕ್ಕಿದೆ. ಯಾಕಂದ್ರೆ ತಾತ್ಕಾಲಿಕವಾಗಿ ದರ ಏರಿಕೆಯನ್ನ ತಡೆ ಮಾಡಲಾಗಿದೆ. ಹೀಗಾಗಿ ಒಂದಷ್ಟು ಪ್ರಯಾಣಿಕರು ಏನು ಈ ಹಿಂದೆ ಬೆಲೆ ಏರಿಕೆ ಆಗಿತ್ತು, ಈ ಮತ್ತೆ ಬೆಲೆ ಏರಿಕೆ ಅಂತ ಪ್ರಸ್ತಾಪ ಇಟ್ಟಿದ್ರು, ಅದಾಗಲ್ಲ ಅಂತ ಹೇಳಿ ಒಂಚೂರು ಸಮಾಧಾನ ಪಡ್ಕೊಂತಿದ್ದಾರೆ. ಬಟ್ ಆದ್ರೆ ಆ ಒಂದು ಭಯ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ಪ್ರಯಾಣಿಕರು ತೀವ್ರ ಆತಂಕಕ್ಕೆ ಗುರಿಯಾಗಿದ್ರು. ನನಗೆ ಸದ್ಯಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಇದೆ, ನೀವು ನೋಡ್ತಾ ಇದ್ದಾರೆ. ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಕೂಡ ಪ್ರಯಾಣಿಕರು ಎಂದಿನಂತೆ ಹೋರಾಟವನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀರಾ. ಏನು ಈ ಹಿಂದೆ ಸಾಕಷ್ಟು ಆತಂಕ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ 5% ಏನು ಬೆಲೆ ಏರಿಕೆ ಆಗುತ್ತೆ, ಇದು ತೀವ್ರ ತರದಲ್ಲಿ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈ ಹಿಂದೆ ಆದಂತ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿತ್ತು, ಅದನ್ನ ಕಡಿಮೆ ಮಾಡಬೇಕು ಅಂತ ಪ್ರಯಾಣಿಕರು ಪಟ್ಟು ಹಿಡಿದಿದ್ದು. ಅದರ ಬೆನ್ನಲ್ಲೇ ಮತ್ತೆ ಅದ್ರ ಮೇಲೆ 5% ಬೆಲೆ ಏರಿಕೆ ಮಾಡ್ತಕ್ಕಂಥ BMRCL ನಿರ್ಧಾರದ ವಿರುದ್ಧ ತೀವ್ರ ಅಸಮಾಧಾನ ಭುಗಿಲೆದ್ದಿತ್ತು. ಹೇಗೂ ಕೂಡ ಸದ್ಯಕ್ಕೆ ಸೋಮವಾರ ಅಂದ್ರೆ ಇವತ್ತಿಂದ ಬೆಲೆ ಏರಿಕೆ ಆಗಬೇಕಿತ್ತು, ತಾತ್ಕಾಲಿಕ ತಡೆ ಸಿಕ್ಕಿದೆ. ಹೀಗಾಗಿ ಒಂದಷ್ಟು ಸಮಾಧಾನ ಪಟ್ಕೊಂಡಿದ್ದಾರೆ ಪ್ರಯಾಣಿಕರು. ಒಂದಷ್ಟು ಪ್ರಯಾಣಿಕರು ಕೂಡ ಇವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಕೂಡ ರೆಗ್ಯುಲರ್ ಆಗಿ ಮೆಟ್ರೋವನ್ನು ಬಳಕೆ ಮಾಡ್ತೀರಾ? ಈ ಹಿಂದೆ ಬೆಲೆ ಏರಿಕೆ ಆಗಿತ್ತು, ಮತ್ತೆ 5% ಆಗುತ್ತೆ ಅಂತ ಹೇಳಿದ್ರು, ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ. ಏನನ್ಸುತ್ತೆ ಈ ಬೆಲೆ ಏರಿಕೆಗಳು? ದಿನೇ 3 ತಿಂಗಳಿಂದ ಜಾಸ್ತಿ ಆಗ್ತಾನೆ ಇದೆ. ಒಂದಲ್ಲ ಎರಡಲ್ಲ ಎಲ್ಲ ಬೆಲೆ ಏರಿಕೆ ಆಗಿದೆ. ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ನಾವು ಪ್ರಯಾಣಿಕರು ಹೆಂಗ್ ಓಡಾಡ್ಬೇಕು? ಸಮಸ್ಯೆ ಆಗುತ್ತೆ ಅಲ್ವಾ? ಮತ್ತೆ ಬಸ್ನಲ್ಲಿ 2 ಕಡೆ ಹೋಗೋ ಬದಲು 1 ಕಡೆ ಟಿಕೆಟ್ ಕೊಟ್ಟು ಬರ್ತೀವಿ. ಬಸ್ನಲ್ಲಿ 30 ರೂಪಾಯಿ ಆದ್ರೆ ಇಲ್ಲಿ 70 ರೂಪಾಯಿ ಕೊಡ್ತೀವಿ. ಹಿಂಗೆ ಆದ್ರೆ ನಾವ್ ಹೆಂಗ್ ಜೀವನ ಮಾಡೋದು? ನಿಜ ತಾನೆ? ಏನ್ ಸರ್, ನಾವು ಚಳ್ಳಗಡದಿಂದ ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಬರ್ತೀವಿ ಸರ್. ಇವಾಗ 70 ರೂಪಾಯಿ ಕೊಡ್ತೀವಿ. ತಿರ್ಗಾ ಅದು ಇನ್ನೂ ಜಾಸ್ತಿ ಆದ್ರೆ ಎಷ್ಟಾಗುತ್ತೆ ಹೇಳಿ? ನಮಗೆ ಬಸ್ಸಲ್ಲಿ ಆಗ್ತದಲ್ಲಿ 30 ರೂಪಾಯಿ ಇದೆ. ಅದು 2 ಟೈಮ್ದು ನಾವು ಒಂದೇ ಟೈಮ್ ಕೊಟ್ಟು ಬರ್ತಾ ಇದೀವಿ. ಹಂಗಿರ್ಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಲ್ವಾ? ಮತ್ತೆ ನಾವು ಇಲ್ಲಿ ಮತ ಹಾಕಿ ಇಲ್ಲಿ ಚುನಾವಣೆಗೆ ನಾವು ಸರ್ಕಾರ ನೋಡಿ, ಈ ಒಂದು ಸಾರ್ವಜನಿಕ ಸಾರಿಗೆ ಅಂತ ಹೇಳ್ತಾರೆ, ಮೆಟ್ರೋ ನಮ್ಮ ಮೆಟ್ರೋ ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ರೀತಿ ಬೆಲೆ ಏರಿಕೆ ಆದ್ರೆ ನಮ್ಮ ಮೆಟ್ರೋ ಅನ್ನೋದು ಏನಾಗುತ್ತೆ? ಅದು ಅವ್ರ ಮೆಟ್ರೋ ಆಗುತ್ತಲ್ವಾ? ಪ್ರತಿಯೊಬ್ಬರಿಗೂ ತುಂಬಾ ತೊಂದರೆ ಆಯ್ತದೆ. ಅದಕ್ಕೆ ಹೋಗಿ ಬರೋಕ್ಕೆ ಕೆಲವರು ತುಂಬಾ ತೊಂದರೆ. ಅತ್ತಯ್ಯವ್ರಿಗೆ ಬಸ್ಸಲ್ಲಿ ಹೋಗೋರಿಗೆ ಅನುಕೂಲ ಆಗುತ್ತೆ, ಮೆಟ್ರೋ ಬರೋವ್ರಿಗೂ ಸ್ವಲ್ಪ ತುಂಬಾ ತೊಂದರೆ ಆಗುತ್ತೆ. ಬಡವರೆಲ್ಲ ಎಲ್ಲರಿಗೂ ತೊಂದರೆ ಆಗುತ್ತೆ ಪ್ರತಿಯೊಬ್ಬರಿಗೂ. ನಾವಿಲ್ಲಿ ಮಾಗಿರೋಡಿನ ಇಲ್ಲಿಗೆ ವಿಶೇಷ ಸೆಂಟ್ರಲ್ ಕಾಲೇಜು ದಿನ 20 ರೂಪಾಯಿ 40 ರೂಪಾಯಿ ಆಗುತ್ತೆ. 2 ಟೈಮ್ ಬಸ್ಸಲ್ಲ ಅಂದ್ರೆ ಸರ್ 2 ಟೈಮ್ ಓಡೋದ್ರೆ ಬಸ್ ಫೇರ್ ಪ್ಲಸ್ ಮೆಟ್ರೋ 2 ಸರಿ 200 ರೂಪೀಸ್ ಡೈಲಿ. ನನಗೆ ಹೆಂಗ್ ಜೀವನ ಮಾಡೋದು? ಪ್ರಾಬ್ಲಮ್ ಆಗಿದೆ ಅಲ್ವಾ? ಇದೇ ತರ ನೀವು ಯಾವಾಗೂ ಇದೇ ತರ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಬಡವ್ರ ಬಗ್ಗೆ ಜೀವನ ಮಾಡೋದು ಹೆಂಗಾಗುತ್ತೆ? ತುಂಬಾನೇ ಕಷ್ಟ ಆಗುತ್ತಲ್ವಾ? ಅದರಿಂದನೇ ಇದು ಪ್ರಯಾಣಿಕರು ಹೇಳ್ತಾ ಇರುವಂತಹ ಮಾತುಗಳು. ಒಟ್ಟಾರೆ ಈ ಒಂದು ಬೆಲೆ ಏರಿಕೆ ಪ್ರಸ್ತಾವನ ಸಂಪೂರ್ಣವಾಗಿ ಕೈ ಬಿಡಬೇಕು. ತಾತ್ಕಾಲಿಕ ಆಗ ಸಂಪೂರ್ಣವಾಗಿ ದರ ಏರಿಕೆಯನ್ನ ಕೈ ಬಿಟ್ಟಾಗ ಮಾತ್ರ ಈ ಒಂದು ನಮ್ಮ ಮೆಟ್ರೋವನ್ನ ಬಳಕೆ ಮಾಡತಕ್ಕಂಥ ಪ್ರಯಾಣಿಕರು ನೆಮ್ಮದಿಯಿಂದ ಇರ್ತಾರೆ. ಇಲ್ಲವಾದ್ರೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾರೆ. ನಮ್ಮ ಮೆಟ್ರೋ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮೆಟ್ರೋ ಪ್ರಯಾಣದ ದರ ಏರಿಕೆಗೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮೆಟ್ರೋ ದರ ಏರಿಕೆ ಮಾಡಲ್ಲ ಅಂತ ಹೇಳಿದೆ BMRCL. ಇವತ್ತು 4 ಗಂಟೆಗೆ ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ.
BMRCLನ ಕಚೇರಿ ಶಾಂತಿನಗರದಲ್ಲಿ ಏನಿದೆ ಆ ಕಚೇರಿನಲ್ಲಿ ಮೀಟಿಂಗ್ ಕರೆದಿರೋದು. ಅಂತೂ ಇಂತೂ ಟಿಕೆಟ್ ದರ ಏರಿಕೆ ಇಲ್ಲ. ನಮ್ಮ ಜನಕ್ಕೇನು ಬೇಕಪ್ಪ ಅಂತಂದರೆ, ಈ ನೀವು ಮೀಟಿಂಗ್ ಮಾಡ್ತೀರೋ, ನೀವು ಚರ್ಚೆ ಮಾಡ್ತೀರೋ, ಪ್ರತಿಭಟನೆ ಮಾಡ್ತೀರೋ, ಏನು ಮಾಡ್ತೀರೋ ಗೊತ್ತಿಲ್ಲ, ನಮಗೆ ಟಿಕೆಟ್ ದರ ಜಾಸ್ತಿ ಆಗಬಾರ್ದು. ನಮ್ಮ ಜನಗಳು ಕೇಳೋದು ಒಂದನೇ, ಸ್ವಿಚ್ ಹಾಕಿದಾಗ ಲೈಟ್ ಹತ್ತಬೇಕು ಅಷ್ಟೇ. ನಾವು ನೀವು ಏನೇನು ಮಾಡಿದ್ರಿ, ಏನು ಕಸರತ್ತನ್ನು ಅಂತ ಕೇಳಲ್ಲ ಅಂತಾರೆ ಪಾಪ. ಒಬ್ರು ಹೇಳ್ತಾಯಿದ್ರು ನೋಡಿ, 200 ರೂಪಾಯಿ ಒಂದು ದಿನಕ್ಕೆ ಅಂತಂದ್ರೆ ಏನು ರೀ ಅರ್ಥ? ಏನು ಅರ್ಥ ಇದು? 6,000 ರೂಪಾಯಿನ ಆ ಮನುಷ್ಯ ಇದಕ್ಕೆ ಇಡಬೇಕು. ಎಷ್ಟು ಸಂಬಳ ಇರುತ್ತೆ ಆ ಮನುಷ್ಯನಿಗೆ? 20,000, 25,000, 6,000 ಇಟ್ಟುಬಿಟ್ರೆ ಕತೆ ಏನಾಗಬೇಕು? ಗತಿ ಏನು ಅವ್ರದ್ದು?